ಸ್ವಾಗತ. ನಾನು ವಿಜಯ್ ಕುಂಡತ್ತೂರು. ವೀಕ್ಷಕರೇ, ಸಾಕಷ್ಟು ದಿನಗಳಿಂದ ನಾವೆಲ್ಲರೂ ಕಾತರದಿಂದ ಕಾಯ್ತಾ ಇದ್ದಂತಹ ಮೈಸೂರಿನ ಅದ್ದೂರಿ ದಸರಾ ಶುರುವಾಗಿದೆ. ದಸರಾಕ್ಕೆ ಉದ್ಘಾಟನೆ ನೀಡಿದ ಬಳಿಕ ದಸರಾ ಮತ್ತಷ್ಟು ರಂಗೇರಿದೆ. ಈ ವರ್ಷದ ದಸರಾ ಬಹಳಷ್ಟು ಅದ್ದೂರಿಯಾಗಿರುತ್ತೆ. ಯಾಕಂತಂದರೆ ಕೋವಿಡ್ ಕಾರಣದಿಂದಾಗಿ 2 ವರ್ಷ ದಸರಾ ಸರಳವಾಗಿ ಆಚರಣೆ ಆಗಿತ್ತು. ಆದರೆ ಈ ಸಾರಿ ಜಿಲ್ಲಾಡಳಿತ ಸಾಕಷ್ಟು ವಿಜೃಂಭಣೆಯಿಂದ ವರ್ಣರಂಜಿತವಾದ ದಸರಾವನ್ನು ಆಚರಣೆ ಮಾಡ್ತಿದ್ದಾರೆ. ಇನ್ನು ಮೈಸೂರು ದಸರಾ ಅಂತ ಹೇಳಿದ್ರೆ ನಮಗೆ ಕೆಲವೊಂದು ಚಿತ್ರಣಗಳು ನಮ್ಮ ಕಣ್ಣಲ್ಲಿ ಕಟ್ಟದ ಹಾಗೆ ಇರುತ್ತೆ. ಮೈಸೂರು ಅರಮನೆಯಲ್ಲಿ ಅಂಬಾರಿಯನ್ನು ಹೊತ್ತು ಸಾಗುವಂತಹ ಗಜಪಡೆ, ಅಷ್ಟೇ ಅಲ್ಲ ಮೈಸೂರಿನ ಜನರನ್ನು ತನ್ನತ್ತ ಕೈಬೀಸಿ ಕರೆಯುವಂಥ ಮತ್ತೊಂದು ಪ್ರೇಕ್ಷಣೀಯ ಸಂದರ್ಭ ಅಂತ ಹೇಳಿದ್ರೆ ಅದು ಫಲಪುಷ್ಪ ಪ್ರದರ್ಶನ. ಇವತ್ತು ನಾನು ಫಲಪುಷ್ಪ ಪ್ರದರ್ಶನದ ಆ ಒಂದು ಜಾಗದಲ್ಲಿದ್ದೇನೆ. ಅಂದರೆ ಮೈಸೂರಿನ ಕೊಪ್ಪಣ್ಣ ಪಾರ್ಕ್ನಲ್ಲಿ ಆಯೋಜಿಸಿರುವಂತಹ ಬಣ್ಣ ಬಣ್ಣದ ವಿಜೃಂಭಣೆಯಿಂದ ನಡೀತಿರುವಂತಹ ಫಲಪುಷ್ಪ ಪ್ರದರ್ಶನದಲ್ಲಿದ್ದೀನಿ. ವಿಶೇಷತೆ ಅಂತಂದರೆ ನಮ್ಮ ರಾಜ್ಕುಮಾರ್ ಫ್ಯಾಮಿಲಿಯನ್ನು ಪ್ರತಿಬಿಂಬಿಸುವಂತಹ ಗಾಜನೂರಿನ ಅವರ ಮನೆಯ ಚಿತ್ರಣವನ್ನು, ಅಂದರೆ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಎಲ್ಲ ಇರುವಂಥ ಒಂದು ಚಿತ್ರಣವನ್ನು ಬಹಳ ಸೊಗಸಾಗಿ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ. ಅಷ್ಟೇ ಅಲ್ಲ, ವೈಟ್ ಹೌಸ್ ಅಂದರೆ ರಾಷ್ಟ್ರಪತಿ ಭವನವನ್ನು ಕೂಡ ಹೂವಿಂದ ಅಲಂಕಾರ ಮಾಡಿ ಬಹಳ ಸುಂದರವಾಗಿ ಚಿತ್ರಿಸಿದ್ದಾರೆ. ಇನ್ನು ಗಣೇಶ ಮೂರ್ತಿ ಇರ್ಬೋದು, ಚಾಮುಂಡೇಶ್ವರಿ ಮೂರ್ತಿ ಇರ್ಬೋದು, ಈ ಮೂರ್ತಿಗಳಿಗೆಲ್ಲ ವರ್ಣರಂಜಿತವಾದ ಮಂಟಪಗಳನ್ನು, ಅಂದರೆ ಹೂವಿನ ಮಂಟಪಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮಕ್ಕಳಿಗೆ ಇಷ್ಟವಾಗುವಂತಹ ಪ್ರಾಣಿ ಪಕ್ಷಿಗಳು ಅಂತಂದರೆ ಕಾರ್ಟೂನ್ಸ್ಗಳನ್ನು, ಸಾಕಷ್ಟು ಹೂಗಳಿಂದ ಕಾರ್ಟೂನ್ಸ್ಗಳನ್ನು ಅಲಂಕಾರ ಮಾಡಿದ್ದಾರೆ. ಒಂಥರ ನಾವು ಅದನ್ನು ನೋಡ್ತಾ ಇದ್ದರೆ ಇದೇನು ಮೈಸೂರ ಅಥವಾ ಯಾವುದಾದ್ರೂ ಒಂದು ಸ್ವರ್ಗದ ಒಂದು ಪ್ಲೇಸ್ಗೆ ನಾವು ಬಂದಿದ್ದೀವ ಅನ್ನೋಷ್ಟು ನಮಗೆ ಭಾಸವಾಗುತ್ತೆ. ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಬಹಳ ಜನರನ್ನು ಕೈಬೀಸಿ ಕರೆಯುವಂಥದ್ದು ಥಂಡಿ ಸಡಕ್. ಆ ಪ್ಲೇಸ್ಗೆ ಹೋದರೆ ಭಾಳ ಕೋಲ್ಡ್ ವೆದರ್ ಸೃಷ್ಟಿಯಾಗುತ್ತೆ. ಅಲ್ಲೊಂಥರ ಮನಸ್ಸಿಗೆ ಮುದ ನೀಡುವಂಥ ಒಂದು ಪ್ಲೇಸ್. ಈ ವರ್ಷ ಬಹಳ ವಿಶೇಷವಾಗಿ ಅದನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಬನ್ನಿ, ನೀವೆಲ್ಲ ದಸರಾವನ್ನು ಹತ್ತಿರದಿಂದ ಬಂದು ನೋಡೋಕ್ಕಾಗದೇ ಇರೋರು ಅಥವಾ ಮಿಸ್ ಮಾಡ್ಕೊಳ್ತಿರೋರಿಗೆ ನಾನು ಒಂದೊಂದಾಗಿ ಎಲ್ಲವನ್ನು ಕೂಡ ವಿವರಿಸ್ತಾ ಹೋಗ್ತೇನೆ. ಎಲ್ಲವನ್ನು ಈ ಸುಂದರವಾದ ಫಲಪುಷ್ಪ ಪ್ರದರ್ಶನದಲ್ಲಿ ಮೂಡಿಬಂದಿರತಕ್ಕಂತಹ ಕಲಾವಿದರ ಕೈಚಳಕದಲ್ಲಿ ಮೂಡಿಬಂದಿರತಕ್ಕಂತಹ ಸಂಗತಿಗಳನ್ನು ಕಣ್ತುಂಬಿಕೊಳ್ಳಿ. ನಾನು ಒಂದೊಂದಾಗಿ ತೋರಿಸ್ತಾ ಹೋಗ್ತೇನೆ, ಪ್ರತಿಯೊಂದಕ್ಕೂ ವಿವರಣೆ ನೀಡ್ತಾ ಹೋಗ್ತೇನೆ. ಬನ್ನಿ ಸ್ನೇಹಿತರೆ. ಮೊದಲು ನಾನು ಚಾಮುಂಡೇಶ್ವರಿ ವಿಗ್ರಹ ಮೂರ್ತಿಯಿಂದನೇ ಶುರು ಮಾಡ್ತೀನಿ. ಚಾಮುಂಡೇಶ್ವರಿ ವಿಗ್ರಹ ಮೂರ್ತಿಯನ್ನು ಕೆಂಪು ಸೀರೆಯಿಂದ ಅಲಂಕಾರಗೊಂಡು ಬಹಳ ವಿಜೃಂಭಣೆಯಿಂದ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ. ನನ್ನ ಎಡಭಾಗದಲ್ಲಿ ಮೂರ್ತಿ ನಿಮಗೆ ಕಾಣಿಸ್ತಾ ಇರ್ಬೋದು. ಮೂರ್ತಿಯನ್ನು ಎಷ್ಟು ಸುಂದರವಾಗಿ ಚಿತ್ರಿಸಿದ್ದಾರೆ ಅಂತ ನೋಡಿ ಕಣ್ ತುಂಬಿಕೊಳ್ಬೋದು. ಏಕೆಂತಂದರೆ ಆ ಸುಂದರವಾದ ಮೂರ್ತಿಗೆ ಆ ಕೆಂಪು ರೋಸ್ಗಳು ಮತ್ತು ಪಾಟ್ಗಳನ್ನೆಲ್ಲ ಇಟ್ಟು ಎಷ್ಟು ಸುಂದರವಾಗಿ ಚಿತ್ರಣ ಮಾಡಿದ್ದಾರೆ ಅಂತ ಹೇಳಿದರೆ ಅದಕ್ಕೆ ಜೀವಂತವಾಗಿ ಸಾಕ್ಷಾತ್ ದೇವಿನೇ ನಮ್ಮ ಮುಂದೆ ಕಣ್ಮುಂದೆ ಬಂದಿರುವಂಥ ಅಷ್ಟು ಭಾಸವಾಗುತ್ತೆ. ಅಷ್ಟು ಸುಂದರವಾಗಿ ಮೂರ್ತಿಯನ್ನು ಚಿತ್ರಿಸಿದ್ದಾರೆ ಸ್ನೇಹಿತರೆ.